ಒಂದು ಊರಲ್ಲಿ ಬಹಳ ದೊಡ್ಡ ಶ್ರೀಮಂತನೊಬ್ಬನಿದ್ದ. ಅವನಿಗೆ ದೊಡ್ಡ ಬಂಗಲೆ, ಅಪಾರ ಹಣ, ಆಸ್ತಿ ಎಲ್ಲವೂ ಇತ್ತು. ಆದರೆ ಅವನು ತುಂಬಾ ಕಠಿಣ ಸ್ವಭಾವದವನಾಗಿದ್ದನು. ಯಾರಿಗೂ ಸಹಾಯ ಮಾಡುವ ಮನಸ್ಸು ಅವನಿಗಿರಲಿಲ್ಲ. ಒಂದು ದಿನ ತುಂಬಾ ಹಸಿದಿದ್ದ ಒಬ್ಬ ಬಡವ ಆ ಶ್ರೀಮಂತನ ಬಂಗಲೆಯ ಮುಂದೆ ಬಂದು ನಿಂತನು. ಅವನು ವಿನಯದಿಂದ ಶ್ರೀಮಂತನಿಗೆ ಹೇಳಿದನು, ಸ್ವಾಮಿ, ನನಗೆ ತುಂಬಾ ಹಸಿವಾಗಿದೆ. ಸ್ವಲ್ಪ ಅನ್ನ ಕೊಡುತ್ತೀರಾ? ಮತ್ತು ತೊಡಲು ಒಂದು ಬಟ್ಟೆ ಕೊಟ್ಟರೆ ದಯವಿಟ್ಟು ಸಹಾಯವಾಗುತ್ತದೆ. ಅದನ್ನು ಕೇಳಿದ ಶ್ರೀಮಂತನು ಕೋಪದಿಂದ, ಇಲ್ಲಿ ಅನ್ನವೂ ಇಲ್ಲ, ಬಟ್ಟೆಯೂ ಇಲ್ಲ. ಹೋಗು, ಇಲ್ಲಿ ನಿಲ್ಲಬೇಡ ಎಂದು ಬಡವನನ್ನು ತಳ್ಳಿಹಾಕಿದನು. ಆಗ ಬಡವನು ಸ್ವಲ್ಪ ನಗುಮುಖದಿಂದ ಹೇಳಿದನು, ಸ್ವಾಮಿ, ನಿಮ್ಮ ಬಳಿ ಇಷ್ಟು ದೊಡ್ಡ ಬಂಗಲೆ, ಅಪಾರ ಹಣ, ಶ್ರೀಮಂತಿಕೆ ಇದೆ. ಆದರೆ ಹಸಿದವನಿಗೆ ಅನ್ನ ಕೊಡುವ ಮನಸ್ಸು ಇಲ್ಲ, ಬಟ್ಟೆ ಕೊಡುವ ದಯೆ ಇಲ್ಲ. ಅಂದರೆ ನಿಜವಾಗಿ ಬಡವನು ನಾನು ಅಲ್ಲ, ಹೃದಯವಿಲ್ಲದ ನೀವು ಬಡವರು. ಬಡವನ ಮಾತು ಕೇಳಿ ಅಲ್ಲಿದ್ದ ಎಲ್ಲರೂ ಕ್ಷಣಕಾಲ ಮೌನವಾಗಿದ್ದರು. ಆಗ ಎಲ್ಲರೂ ಅರಿತುಕೊಂಡರು, ನಿಜವಾದ ಶ್ರೀಮಂತಿಕೆ ಹಣದಲ್ಲಲ್ಲ, ದಯೆ ಮತ್ತು ಹೃದಯವಂತಿಕೆಯಲ್ಲಿ ಇದೆ. ನೀತಿ, ಹಣ ಇದ್ದರೆ ಮಾತ್ರ ಶ್ರೀಮಂತಿಕೆ ಅಲ್ಲ, ದಯೆ ಮತ್ತು ಮಾನವೀಯತೆ ಇದ್ದಾಗಲೇ ನಿಜವಾದ ಶ್ರೀಮಂತಿಕೆ.